ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ಚಾನಲ್ ಅಥವಾ ನಿಮ್ಮ ಚಾನಲ್ನ ಗ್ರೋ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಯೂಟ್ಯೂಬೇ ಹೇಳುತ್ತೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ನಮ್ಮ ಚಾನಲ್ನಲ್ಲಿ ಅಂತೇಳಿ ಆ ಟಿಪ್ಸ್ ಕೊಡುತ್ತೆ. ಈಗ ನನ್ನ ಚಾನಲ್ನಲ್ಲಿ ಹೀಗೆ ಕೊಡ್ತಾ ಇದೆ, ನಿಮಗೂ ಕೂಡ ಈ ರೀತಿ ಕೊಡ್ಬೋದು. ಕೊಟ್ಟರೆ ನೀವು ಅದನ್ನು ಫಾಲೋ ಮಾಡಿದರೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಫ್ರೆಂಡ್ಸ್, ಈಗ ನನ್ನ YT ಸ್ಟುಡಿಯೋನ ಓಪನ್ ಮಾಡ್ತೀನಿ. ಓಪನ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಫ್ರೆಂಡ್ಸ್, ಇಷ್ಟೆಲ್ಲ ಡಾಟಾ ಇದೆ. ಈಗ ನಾನು ಕೆಳಗಡೆ ಅನಾಲಿಟಿಕ್ಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ನೋಡ್ತಿದ್ರೆ ಭಾಳಷ್ಟು ಟಿಪ್ಸ್ ಕೊಡುತ್ತೆ. ಇದು ಪೋಸ್ಟ್ಸ್ ಬಗ್ಗೆ ಇದೆ, ಅಂದರೆ ಕಮ್ಯುನಿಟಿ ಪೋಸ್ಟ್ ಬಗ್ಗೆ ಇದೆ. ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಪೋಸ್ಟ್ಸ್ ಆರ್ ಈಸಿ ವೇ ಟು ಟಾಕ್ ವಿತ್ ಯುವರ್ ಕಮ್ಯುನಿಟಿ ಅಂತೇಳಿ ಹೇಳ್ತದೆ. ಅಂದರೆ ನಾವು ಕಮ್ಯುನಿಟಿ ಪೋಸ್ಟ್ನಲ್ಲಿ ಅವಾಗವಾಗ ಪೋಸ್ಟ್ ಹಾಕ್ತಾ ಇರಬೇಕು. ಅಂದರೆ ವೀಡಿಯೋ ಹಾಕೋದಾಗಲಿ, ಯಾವುದಾದ್ರು ಕ್ವಶನ್ ಕೇಳೋದಾಗಲಿ ಅಥವಾ ಫೋಟೋ ಹಾಕೋದಾಗಲಿ ಅವಾಗವಾಗ ನಾವು ಹಾಕ್ತಾ ಇರಬೇಕು. ಅಂದರೆ ನಮ್ಮ ಆಡಿಯನ್ಸ್ ಜೊತೆ, ನಮ್ಮ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ ಜೊತೆ ನಾವು ಮಾತಾಡೋದು ಈಸಿ ಆಗುತ್ತೆ. ವೆರಿ ಈಸಿ ಮೆಥಡ್ ಇದೆ ಅಂತೇಳಿ ಇಲ್ಲಿ ಹೇಳ್ತಾ ಇದೆ. ನೆಕ್ಸ್ಟು, ಈಗ ನಾನು ರೀಸೆಂಟಾಗಿ ಒಂದು ವೀಡಿಯೋನ ಹಾಕಿದ್ದೀನಿ. ಅದು ಯಾವ ಥರ ಕನೆಕ್ಟ್ ಆಗಿದೆ ನಮ್ಮ ಆಡಿಯನ್ಸ್ಗೆ ಅಂತೇಳಿ ಇಲ್ಲಿ ತೋರಿಸ್ತಿದೆ. ಆ ಒಂದು ವೀಡಿಯೋಗೆ 5 ಲೈಕ್ ಬಂದಿದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟು, ಯುವರ್ ಆಡಿಯನ್ಸ್ ಕನೆಕ್ಟೆಡ್ ದ ಮೋಸ್ಟ್ ವಿತ್ ದೀಸ್ ಪೋಸ್ಟ್ಸ್ ಅಂತಿದೆ. ಈ ಪೋಸ್ಟ್ಸ್ಗೆ ನಮ್ಮ ಆಡಿಯನ್ಸ್ ಲೈಕ್ ಮಾಡಿದ್ದಾರೆ, ಭಾಳ ಇಷ್ಟಪಟ್ಟಿದ್ದಾರೆ, ಭಾಳ ಕನೆಕ್ಟೆಡ್ ಆಗಿದ್ದಾರೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಯಾವ ಪೋಸ್ಟ್ ಇದೆ ಇಲ್ಲಿ ಅಂತೇಳಿ ನಮಗೆ ಇಲ್ಲಿ ಗೊತ್ತಾಗುತ್ತೆ. ನನ್ನ ಚಾನಲಲ್ಲಿ ಇಷ್ಟು ಪೋಸ್ಟ್ಗೆ ಇಷ್ಟಪಟ್ಟಿದ್ದಾರೆ ನನ್ನ ಆಡಿಯನ್ಸ್ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಂಥ ಪೋಸ್ಟ್ಸ್ ರಿಲೇಟೆಡ್, ಇಂಥ ವೀಡಿಯೋ ರಿಲೇಟೆಡ್, ಇಂಥ ಟಾಪಿಕ್ ರಿಲೇಟೆಡ್ ಮತ್ತೆ ವೀಡಿಯೋ ಮಾಡಿದರೆ ಅವ್ರಿಗೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಆವಾಗ ನಮ್ಮ ಚಾನಲ್ ಗ್ರೋತ್ ಆಗುತ್ತೆ ಮತ್ತು ಅವ್ರು ಜಾಸ್ತಿ ಲೈಕ್ ಮಾಡ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ. ಬೇರೆಯವ್ರಿಗೆ ಈ ಒಂದು ವೀಡಿಯೋಸ್ ಬಗ್ಗೆ, ಈ ಒಂದು ಪೋಸ್ಟ್ಸ್ ಬಗ್ಗೆ ಅವರು ತಿಳಿಸ್ತಾರೆ, ಚಾನಲ್ ಗ್ರೋ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾರೆ, ಥಿಂಕ್ ಅಬೌಟ್ ವೈ ದೀಸ್ ಗಾಟ್ ಯುವರ್ ಕಮ್ಯುನಿಟಿ ಇನ್ವಾಲ್ವ್ಡ್, ಕ್ಯಾನ್ ಯು ಮೇಕ್ ಲೈಕ್ ದೀಸ್ ಅಂತೇಳಿ. ಅಂದರೆ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಹೇಳ್ತದೆ. ಅದಕ್ಕೆ ಈ ಥರ ಜಾಸ್ತಿ ಲೈಕ್ ಆಗಿದೆ, ಅವ್ರಿಗೆ ಏನು ಸ್ಪೆಷಾಲಿಟಿ ಇಂಥ ಪೋಸ್ಟಲ್ಲಿ ಇದೆ ಅಂತೇಳಿ ತಿಳ್ಕೊಳ್ಳಿ. ಅದ್ರ ರಿಲೇಟೆಡ್ ಮತ್ತೆ ವೀಡಿಯೋಸ್ ಮಾಡಿದ್ರೆ ಇನ್ನೂ ಜಾಸ್ತಿ ವ್ಯೂಸ್ ಇನ್ಕ್ರೀಸ್ ಆಗ್ಬೋದು, ಚಾನಲ್ ಗ್ರೋತ್ ಆಗ್ಬೋದು ಅಂತೇಳಿ ಹೇಳ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ, ಸೊ ಕೀಪ್ ದ ಕನ್ವರ್ಸೇಷನ್ ಗೋಯಿಂಗ್ ವಿತ್ ಯುವರ್ ಪೋಸ್ಟ್ಸ್ ಅಂತಿದೆ. ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ, ಇಷ್ಟೆಲ್ಲ ಬೆನಿಫಿಟ್ ಆಗುತ್ತೆ ಪೋಸ್ಟ್ಸಿಂದ ಅಂತ ಹೇಳ್ತಿದ್ರೆ. ಶೇರ್ ರೆಗ್ಯುಲರ್ಲಿ ಅಂತ ಹೇಳ್ತಿದ್ರೆ, ಪೋಸ್ಟ್ಸ್ ರೆಗ್ಯುಲರ್ಲಿ ಹಾಕಿ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಗೆಟ್ ಯುವರ್ ಆಡಿಯನ್ಸ್ ಇನ್ ಟು ದ ಹ್ಯಾಬಿಟ್ ಆಫ್ ಟಾಕಿಂಗ್ ಟು ಯು. ಅಂದರೆ ಡೈಲಿ ಕಾಂಟ್ಯಾಕ್ಟಲ್ಲಿ ಇರಬೇಕು, ಡೈಲಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು, ಡೈಲಿ ಮಾತಾಡ್ತಾ ಇರಬೇಕು ನಿಮ್ಮ ಆಡಿಯನ್ಸ್ ಅಂತೇಳಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೀವು ರೆಗ್ಯುಲರಾಗಿ ಶೇರ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಫಿಲ್ ಇನ್ ದ ಗ್ಯಾಪ್ಸ್ ಅಂತಿದೆ. ಸ್ಟೇ ಕನೆಕ್ಟೆಡ್ ಟು ಯುವರ್ ಆಡಿಯನ್ಸ್ ವಿತ್ ಪೋಸ್ಟ್ ಬಿಟ್ವೀನ್ ರೆಗ್ಯುಲರ್ ಅಪ್ಲೋಡ್ಸ್. ಈಗ ನಾವು ವೀಡಿಯೋ ಅಪ್ಲೋಡ್ ಮಾಡಿದೆ, ಈಗ ಅಪ್ಲೋಡ್ ಮಾಡಿದೆ, ಮತ್ತು ಸಾಯಂಕಾಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಮಿಡ್ಲ್ ಗ್ಯಾಪ್ ಇರುತ್ತಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ, ಅಲ್ಲಿ ಫಿಲ್ ಮಾಡಿ, ಏನಾದರೂ ಫೋಟೋ ಹಾಕಿ ಅಥವಾ ಏನಾದರೂ ಪೋಸ್ಟ್ ಬರೀರಿ ಅಂತೇಳಿ ಇಲ್ಲ ವೀಡಿಯೋನ ಪೋಸ್ಟ್ ಮಾಡಿ, ಏನಾದರೂ ಮಾಡಿ, ಆದರೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ನ ಫಿಲ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಕೀಪ್ ಇಟ್ ರಿಲೆವೆಂಟ್ ಅಂತೇಳಿದೆ. ಬ್ಯಾಲೆನ್ಸ್ ವಾಟ್ ಯು ವಾಂಟ್ ಟು ಶೇರ್ ವಿತ್ ವಾಟ್ ಯುವರ್ ಆಡಿಯನ್ಸ್ ಎಂಜಾಯ್ಸ್. ಅಂದರೆ ಆಡಿಯನ್ಸ್ ಏನು ಎಂಜಾಯ್ ಮಾಡ್ತಾರೆ ಅದರ ರಿಲೇಟೆಡ್ ಪೋಸ್ಟ್ಸ್ ಹಾಕಿ, ಅದರ ರಿಲೆವೆಂಟ್ ಇರಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದೆ. ಫ್ರೆಂಡ್ಸ್, ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿ, ಪೋಸ್ಟ್ಸ್ ರಿಲೇಟೆಡ್ ಕಮ್ಯುನಿಟಿ ಪೋಸ್ಟ್ ಬಗ್ಗೆ ಯಾವ ಥರ ಅಂತೇಳಿ ಇಲ್ಲಿ ಹೇಳ್ತದೆ. ಅದಾದಮೇಲೆ ಅವ್ರ ಕಮ್ಯುನಿಟಿ ವಾಂಟ್ ಟು ಕೀಪ್ ಹಿಯರಿಂಗ್ ಫ್ರಮ್ ಯು ಅಂತೇಳಿ ಹೇಳ್ತಿದ್ದಾರೆ. ಪೋಸ್ಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಇದು ಕಮ್ಯುನಿಟಿ ಪೋಸ್ಟ್ ಬಗ್ಗೆ ಆಯಿತು. ಪೋಸ್ಟ್ಸ್ ರಿಲೇಟೆಡ್ ಇಷ್ಟು ಟಿಪ್ಸ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ತಿಳ್ಕೊಂಡು ಏನೇನು ಹೆಲ್ಪ್ ಆಗುತ್ತೆ, ಏನೇನು ಚೇಂಜಸ್ ಮಾಡಬೇಕು ಅಂತೇಳಿ ನೀವು ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ಅದಾದಮೇಲೆ ಇಲ್ಲಿ ವೀಕ್ಲಿ ರಿಕ್ಯಾಪ್ ಅಂತೇಳಿ ಒಂದು ವೀಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಲ್ಲ, ಸ್ವಲ್ಪ ಹೇಳ್ತೀನಿ. ಇಲ್ಲಿ ನೋಡ್ತಾರೆ, ಪೀಪಲ್ ಡಿಡ್ ನಾಟ್ ವಾಚ್, ದೇ ರೀಚ್ಡ್ ಔಟ್. ಇಷ್ಟು ಜನ ಲೈಕ್ ಮಾಡಿದ್ದಾರೆ, ಇಷ್ಟು ವೀಡಿಯೋಸ್ ಶೇರ್ ಮಾಡಿದ್ದಾರೆ, 75 ಶೇರ್ಸ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ 1 ವೀಕಲ್ಲಿ. 22 ಮೇಯಿಂದ 28 ಮೇವರೆಗೂ ಇಷ್ಟೆಲ್ಲ ಮಾಡಿದ್ದಾರೆ. ಇಷ್ಟು ಲೈಕ್ ಬಂದಿದೆ, ಇಷ್ಟು ಶೇರ್ ಬಂದಿದೆ, ಇಷ್ಟು ಕಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳ್ತದೆ. ಮತ್ತು ಅರ್ನಿಂಗ್ಸ್ ಕೂಡ ಇಷ್ಟ ಆಗಿದೆ 1 ವೀಕಲ್ಲಿ ಅಂತೇಳಿ ಹೇಳ್ತದೆ. ಒಂದು ಜಸ್ಟ್ ಗೇಮ್ ಅಂತ ಕೇಳ್ತಿದ್ರೆ, ಎಷ್ಟು ವೀಡಿಯೋಸ್ ಶೇರ್ ಮಾಡಿದ್ದೀರಾ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಮಾಡಿದ್ದಾರೆ ಬೇರೆಯವರು ಅಂತೇಳಿ ತೋರಿಸ್ತಾ ಇದೆ. ಇಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಇಷ್ಟು ವೀಕ್ಲಿ ರಿಕ್ಯಾಪ್ ಬಗ್ಗೆ ಹೇಳುತ್ತೆ. ಫ್ರೆಂಡ್ಸ್, ಇದರಲ್ಲಿ ಅಂದರೆ ಲಾಸ್ಟ್ ವೀಕಲ್ಲಿ ಏನೇನು ಮಾಡಿದ್ದು ಅದರ ರಿಲೇಟೆಡ್ ವೀಡಿಯೋ ಮಾಡಿದ್ದೀನಿ ಡೀಟೇಲಾಗಿ, ನೀವು ನೋಡ್ಬೋದು. ಅದಾದಮೇಲೆ ಇಲ್ಲಿ ನೋಡ್ತಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಪರ್ಫಾರ್ಮೆನ್ಸ್ ಅಂತಿದೆ. ನಿಮ್ಮ ಚಾನಲ್ನಲ್ಲಿ ಏನು ಪರ್ಫಾರ್ಮ್ ಮಾಡಿದೆ, ಇನ್ನೂ ಏನು ಮಾಡಬೇಕು ಅಂತೇಳಿ ಇಲ್ಲಿ ಟಿಪ್ಸ್ ಕೊಡುತ್ತೆ. ಇದನ್ನ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ತೋರಿಸ್ತಾ ಇದೆ, ಲುಕಿಂಗ್ ಗುಡ್, ಯುವರ್ ಚಾನಲ್ಸ್ ವ್ಯೂಸ್ ವೇರ್ ಸ್ಲೈಟ್ಲಿ ಹೈಯರ್ ದೆನ್ ಯೂಸ್ವಲ್ ಇನ್ ಲಾಸ್ಟ್ 28 ಡೇಸ್ ಅಂತೇಳಿ ಹೇಳ್ತದೆ. ಅಂದರೆ ನಿಮ್ಮ ಚಾನಲ್ ವ್ಯೂಸ್ ಸ್ವಲ್ಪ ಜಾಸ್ತಿ ಆಗಿದೆ ಲಾಸ್ಟ್ 28 ಡೇಸ್ ಅಂತೇಳಿ ಹೇಳ್ತದೆ. ಇಲ್ಲಿ ಇನ್ನೂ ಒಂದು ಟಿಪ್ಸ್ ಕೊಡ್ತಾ ಇದ್ದಾರೆ. ಯು ಪಬ್ಲಿಷ್ಡ್ ಮೋರ್ ವೀಡಿಯೋಸ್ ಲೀಡಿಂಗ್ ಟು ಮೋರ್ ಚಾನಲ್ ವ್ಯೂಸ್ ಅಂತಿದೆ. ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಜಾಸ್ತಿ ಚಾನಲ್ಗೆ ವ್ಯೂಸ್ ಬರ್ತಾ ಇದೆ ಅಂತೇಳಿ, ಅಂದರೆ ಚಾನಲ್ಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂತೇಳಿ ಇಲ್ಲಿ ಹೇಳ್ತದೆ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಮಗೆ ಜಾಸ್ತಿ ವೀಡಿಯೋಸ್
ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ನಮಗೆ ಎಷ್ಟು ಆಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ನಿಮ್ಮ ಚಾನಲಲ್ಲಿ ಕೂಡ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ. ಜಾಸ್ತಿ ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಮತ್ತು ಹಿಂಟ್ಸ್ ಆ್ಯಂಡ್ ಟಿಪ್ಸ್ ಅಂತೇಳಿ ಕೊಡ್ತಾ ಇದೆ. ಥಿಂಕ್ ಅಬೌಟ್ ಟೈಪ್ಸ್ ಆಫ್ ಕಂಟೆಂಟ್ ದಟ್ ಯುವರ್ ಆಡಿಯನ್ಸ್ ಎಂಜಾಯ್ಸ್ ಆ್ಯಂಡ್ ಹೌ ಆಫರ್ ಯು ಕ್ಯಾನ್ ಪಬ್ಲಿಷ್, ಫೈಂಡ್ ಎ ಬ್ಯಾಲೆನ್ಸ್ ದಟ್ ವರ್ಕ್ಸ್ ಫಾರ್ ಯು ಅಂತೇಳಿ ಹೇಳ್ತದೆ. ಇಲ್ಲೇನು ಹೇಳ್ತದೆ ಅಂದರೆ ಎಂಥ ಕಂಟೆಂಟ್ನ ನೀವು ಅಪ್ಲೋಡ್ ಮಾಡ್ತಾಯಿದ್ರೆ ಅದು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಆಡಿಯನ್ಸ್, ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ ಅಂತೇಳಿ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಥಿಂಕ್ ಮಾಡಿ ಅಂತೇಳಿ ಹೇಳ್ತಾ ಇದೆ. ಮತ್ತು ಬ್ಯಾಲೆನ್ಸ್ ಮಾಡಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರಲ್ಲ, ಯಾವ ಗ್ಯಾಪ್ನ ಬ್ಯಾಲೆನ್ಸ್ ಮಾಡಿ ಡೈಲಿ ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಇನ್ನೂ ಜಾಸ್ತಿ ಅಪ್ಲೋಡ್ ಮಾಡಿದರೆ ಆಗ್ತಾಯಿತ್ತು ಅಂದರೆ ಅದನ್ನು ಜಾಸ್ತಿ ಇನ್ಕ್ರೀಸ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ಅಂತೇಳಿ ಹೇಳ್ತದೆ. ಇಲ್ಲಿ ಫಸ್ಟ್ ಇದೆಲ್ಲ ಅಬೌಟ್ ಟೈಪ್ ಆಫ್ ಕಂಟೆಂಟ್ ದಟ್ ಯುವರ್ ಆಡಿಯನ್ಸ್ ಎಂಜಾಯ್ಸ್ ಅಂತಿದೆ. ಅಂದರೆ ನನ್ನ ಆಡಿಯನ್ಸ್ ಏನು ಎಂಜಾಯ್ ಮಾಡ್ತಾರೆ, ಎಂಥ ಕಂಟೆಂಟ್ನ ಇಷ್ಟಪಡ್ತಾರೆ ಅಂಥ ಕಂಟೆಂಟ್ನೇ ವೀಡಿಯೋಸ್ ಮಾಡಿ ಅಂತೇಳಿ ಹೇಳ್ತಿದ್ರೆ. ಈಗ ನನ್ನ ಕಂಟೆಂಟು ಯಾವುದು ಇಷ್ಟಪಡ್ತಾರೆ ಅದ್ರ ರಿಲೇಟೆಡ್ ವೀಡಿಯೋ ಮಾಡಿದ್ರೆ ಇನ್ನೂ ಜಾಸ್ತಿ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ನೋಡ್ತಾಯಿದ್ರೆ ಎಂಥ ಕಂಟೆಂಟ್ಗೆ ವ್ಯೂಸ್ ಬರ್ತಾಯಿದೆ, ಎಂಥ ಕಂಟೆಂಟ್ ನನ್ನ ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ ಅದನ್ನು ಇನ್ಕ್ರೀಸ್ ಮಾಡಿದರೆ ವ್ಯೂಸ್ ಬರುತ್ತಾ ಇಲ್ಲ ಅಂತೇಳಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಇದು ಯೂಟ್ಯೂಬ್ ರಿಲೇಟೆಡ್ ಇದೆ, ಇದು ಯೂಟ್ಯೂಬ್ ರಿಲೇಟೆಡ್ ಇದೆ. 94 ವ್ಯೂಸ್ ಆಗಿದೆ, 51, 49, 81. ಯೂಟ್ಯೂಬ್ ರಿಲೇಟೆಡ್ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ, 100, 171. ಆದರೆ ಇಲ್ಲಿ ನೋಡ್ತಾ ಇದ್ರೆ 1.8K ವ್ಯೂಸ್ ಆಗಿದೆ. ಇದು ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಇದೆ. ಈ ಥರ ಕಂಟೆಂಟ್ ನಮ್ಮ ಆಡಿಯನ್ಸ್ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಮತ್ತು ಯೂಟ್ಯೂಬ್ ಕೂಡ ಇದನ್ನು ರೆಕಮೆಂಡ್ ಮಾಡ್ತಾ ಇದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಜಾಸ್ತಿ ವೀಡಿಯೋಸ್ ಮಾಡಿದರೆ ನಮ್ಮ ಚಾನಲ್ ಗ್ರೋ ಆಗುತ್ತೆ, ಮತ್ತು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವ್ಯೂಸ್ ಜಾಸ್ತಿ ಆಗುತ್ತೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇದು ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಇದೆ. ಅದೇ ರೀತಿ ಕೆಳಗಡೆ ಬರ್ತೀನಿ, ಇಲ್ಲಿ ನೋಡ್ತಾ ಇದ್ರೆ ಎಲ್ಲನೂ ಯೂಟ್ಯೂಬ್ ರಿಲೇಟೆಡ್ ಇದೆ. ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ, 40, 50, 20 ಅಷ್ಟೇ ಬರ್ತಾ ಇದೆ. ಮತ್ತು ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ವೀಡಿಯೋ ಮಾಡಿದ್ದೀನಿ 2 ವೀಕ್ ಹಿಂದ್ಗಡೆ, ಅಲ್ಲಿ 5.3K ವ್ಯೂಸ್ ಆಗಿದೆ. ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ವೀಡಿಯೋ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ನನ್ನ ಚಾನಲ್ನಲ್ಲಿ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಈ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ. ಅದಕ್ಕೋಸ್ಕರ ಈ ಥರ ವೀಡಿಯೋ ಮಾಡಿ ಅಂತೇಳಿ ಯೂಟ್ಯೂಬರು ನಮಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಇದು ಬಿಟ್ಟರೆ ಬೇರೆ ಯಾವುದಕ್ಕೂ ಜಾಸ್ತಿ ವ್ಯೂಸ್ ಬಂದಿಲ್ಲ ಫ್ರೆಂಡ್ಸ್. ಈಗ ಜಾಸ್ತಿ ವ್ಯೂಸ್ ಬಂದಿರೋದು ಕೂಡ ನಿಮಗೆ ತೋರಿಸ್ತೀನಿ. ಈಗ ಅನಲೈಟಿಕ್ಸ್ನ ಕ್ಲಿಕ್ ಮಾಡಿದರೆ ಕೆಳಗಡೆ ತೋರಿಸ್ತೀನಿ. ಟಾಪ್ ಕಂಟೆಂಟ್ ಅಂತಿದೆ, ಜಾಸ್ತಿ ವ್ಯೂಸ್ ಬರೋ ಕಂಟೆಂಟ್ ಇದು ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಇದೆ. ಸೆಕೆಂಡ್ ಇಲ್ಲಿ ಥರ್ಡ್ ಇದೆಯಲ್ಲ ಅದನ್ನು ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಇದೆ ಫ್ರೆಂಡ್ಸ್. ಲಾಸ್ಟ್ 48 ಅವರ್ಸಲ್ಲಿ ಯಾವ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತೇಳಿ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ತದೆ ಎಲೆಕ್ಟ್ರಿಸಿಟಿ ಬಿಲ್ ರೇಟೆಡ್ ಇದೆ, ಇದು 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 ಮೊಬೈಲ್ ಡಾಟಾ ಯೂಸೇಜ್ ಬಗ್ಗೆ ಇದೆ, ಇವೆಲ್ಲ ಬೇರೆದಿದೆ. ಟಾಪ್ 4 ಇದೆಯಲ್ಲ, ಇದು ಟಾಪ್ 4 ಇರೋದು ಎಲೆಕ್ಟ್ರಿಸಿಟಿ ಬಿಲ್ ರೇಟೆಡ್ ಇದೆ. ಅದಕ್ಕೋಸ್ಕರ ಈ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ನಾವು ವೀಡಿಯೋ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅಂಥೇಳಿ ಇಲ್ಲಿ ಯೂಟ್ಯೂಬ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾರೆ ರಿಯಲ್ ಟೈಮ್ ವ್ಯೂಸ್ 48 ಅವರ್ಸಲ್ಲಿ 8900 ವ್ಯೂಸ್ ಆಗಿದೆ. ಅಂದರೆ ಇಷ್ಟು ವ್ಯೂಸ್ ನನ್ನ ಚಾನಲ್ಲಿ ಯಾವಾಗೂ ಆಗಿರಲಿಲ್ಲ. ಈ ಒಂದು ಕಂಟೆಂಟ್ ಭಾಳ ಇಷ್ಟಪಡ್ತಾಯಿದ್ದಾರೆ. ಯಾಕಂದರೆ ಈಗ 200 ಯೂನಿಟ್ಸ್ ಫ್ರೀ ಮಾಡಿದ್ದಾರೆ ಈಗ ಗೌರ್ಮೆಂಟವರು, ಅಂದರೆ ಈಗ ಸಿದ್ದರಾಮಯ್ಯ ಸರ್ಕಾರದವರು. ಅದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತಾರೆ. ಆ ಟೈಮ್ನಲ್ಲಿ ನಮ್ಮ ವೀಡಿಯೋ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಅವಾಗ ಇಂಥ ವೀಡಿಯೋಸ್ನ ನೋಡ್ತಾರೆ, ಅದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಕಂಟೆಂಟ್ನ ಅಪ್ಲೋಡ್ ಮಾಡಿ ಅಂತೇಳಿ ಅವರು ಹೇಳ್ತಿದ್ದಾರೆ. ನೀವು ನಾನು ವೀಡಿಯೋ ಮಾಡಬೇಕಾದ್ರೆ ತೋರಿಸ್ತಾ ಇರ್ತೀನಿ 3400, 500, 800 ವ್ಯೂಸ್ ಇಷ್ಟೇ ಆಗ್ತಾ ಇರುತ್ತೆ. ಆದರೆ ಈಗ 8900 ವ್ಯೂಸ್ ಆಗಿದೆ ಅಂದರೆ ಈ ಒಂದು ಕಾರಣ ಇರುತ್ತೆ. ಈ ಒಂದು ಟೈಮಲ್ಲಿ ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತೇಳಿ ಯೂಟ್ಯೂಬ್ ಅವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ಯೂಟ್ಯೂಬ್ ಅವರು ಎಷ್ಟೆಷ್ಟು ಏನೇನು ಆಗುತ್ತೆ, ಏನೇನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತೇಳಿ ಅವರು ಹೇಳ್ತಾರೆ. ಅದನ್ನು ನಾವು ಜಸ್ಟ್ ಫಾಲೋ ಮಾಡಿದರೆ ನಮ್ಮ ಚಾನಲ್ ಗ್ರೋ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.